ಹಾಂ, ಎಲ್ಲರಿಗೂ ನಮಸ್ಕಾರ. ಈಗ ನೋಡಿ, ನಮ್ಮಲ್ಲಿ ಸೌತೆಕಾಯಿದು ಕಾರ್ಕಟ್ಟಿಯನ್ನು ರೆಡಿ ಮಾಡ್ತಾ ಇದ್ದ. ಇದು ನೋಡಿ, ಬಂಡಿ ಮೇಲೆ ಹಂಗೆ ಇದರಲ್ಲಿ ಗುತ್ತಿ ರೆಡಿ ಆಗ್ತಾಯಿದ್ದು ನೋಡಿ. ನೋಡಿ, ಕಟ್ಟಿಗೆ ಒಲೆದೆ, ಕಟ್ಟಿಗೆ ಒಲೆಯಿಂದನೇ ಎಲ್ಲ ರೆಡಿ ಮಾಡ್ತಾಯಿದ್ದ ನೋಡಿ. ಇದೆಲ್ಲ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊತ ಅದನ್ನು ತೋರಿಸ್ತೀವಿ. ಇದೀಗ ಮೊದಲನೇದು ಹೇಳ್ತಾ ಇದ್ವಿ. ಇದು ನೋಡಿ, ಇದಿಷ್ಟು ರೆಡಿ ಆಯಿತು. ನಮ್ಮದು ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ಗಾಣದ ಮಾಡಿದ ಎಣ್ಣೆಯಲ್ಲೇ ನಾವು ಮಾಡ್ತೇವೆ. ಯಾವುದೇ ಕೆಮಿಕಲ್ ಯಾವುದೇ ಯೂಸ್ ಮಾಡ್ತೀವಿ. ಪ್ಯೂರ್ ಕೋಕೋನಟ್ ಆಯಿಲ್, ಅದನ್ನು ಗಾಣದಲ್ಲೇ ನಮ್ಮ ಮನೆಯಾಗ ಕೊಬ್ಬರಿಯಿಂದ ತಗೊಂಡು ಗಾಣದಲ್ಲಿ ಮಾಡ್ಕೊಬತ್ತೆ ನೋಡಿ. ಇದನ್ನು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇದು ನೀರು ಹಾಕಿ ಕಲಸಿ ಅಕ್ಕಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ತಾಯಿದ್ದೇವೆ. ಕಾಂದಾರಿ ಮೆಣಸು, ಅದಕ್ಕೆ ಸಾಂಬಾರು ವಸ್ತು ಪದಾರ್ಥಗಳನ್ನೆಲ್ಲ ಸೇರಿಸಿ ಹೀಗೆಲ್ಲ ರೆಡಿ ಮಾಡ್ತಾ ಇದು ನೋಡಿ. ಇದು ಒಂದು ತೆಗೆದಿಟ್ಕೊಂಡಿದೆ. ಇದನ್ನು ನೋಡಿ, ಇದರ ಜೊತೆಗೆ ಇದರಲ್ಲಿ ಫಸ್ಟ್ ತೆಗೆದಿಟ್ಟಿದ್ದು ಎಣ್ಣೆ ಬಸ್ಸಿನ ಅಂತೇಳಿ ಈ ಪಾತ್ರದಲ್ಲಿ ಹಾಕಿ ಈಗ ತೆಗೆದಿಟ್ಕೊತ ನೋಡಿ. ಇದರ ಜೊತೆಗೆ ಇದು ರೆಡಿ ಮಾಡ್ತಾಯಿದ್ದೆ. ಹಿಟ್ಟನ್ನು ಮೇಲ್ದು ಕರೆಕ್ಟಾಗಿ ರೆಡಿ ಮಾಡಿದ್ದೆ. ಅದನ್ನು ಇದು ಈ ಬುಕ್ನಲ್ಲಿ ಇದು ತುಂಬ್ತಾ ನೋಡಿ, ತೋರಿಸ್ತು ಹೆಂಗೆ ಹೇಳಿ ನೋಡಿ. ರೆಡಿ ಮಾಡ್ಕೊಂಡ್ಮೇಲೆ ಆ ಹಿಟ್ಟನ್ನು ಅದನ್ನು ಹ್ಯಾಂಗೆ ಮಾಡಿ ಹಾಗೆ ಮೇಲ್ಕೊಂಡು ಅದನ್ನು ತುಂಬ್ತಾ ನೋಡಿ. ಈಗ ರೆಡಿ ಮಾಡಿ ತುಂಬ್ತಾ ಇದ್ದೆ ನೋಡಿ. ಹಾಂ, ಇದು ರೆಡಿ ಆಯಿತು. ಹಿಟ್ಟು ರೆಡಿಯಾಗಿ ಇದನ್ನು ಹಾಕಿ ಕರೆಕ್ಟ್ ಮಾಡಿ ಕೊಟ್ಟಲ್ಲ ರೆಡಿ ಆಗ್ತದೆ. ಇದನ್ನು ಅಷ್ಟೊತ್ತಿಗೆ ಇದು ಗೋಲ್ಡನ್ ಬ್ರೌನಿ ಗೊತ್ತಾಗೋದು ಮಗುಚಿ ಹಾಕೋದು ಕರೆಕ್ಟಾಗಿ ಬೇಯಿಸಿ. ಸೌತೆಕಾಯಿ ಕಾರ್ಕಡ್ಡಿ ಸ್ಪೆಷಲ್. ಇದು ರುಚಿನೂ ಹಾಗೆ ಗರಿ ಆಗಿತ್ತು, ಕ್ರಿಸ್ಪಿಯಾಗಿರ್ತು. ಇದಕ್ಕೆ ಸಾಂಬಾರ ಮತ್ತು ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ಹಾಕಿ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದ. ಇದು ನೋಡಿ, ಹಿಟ್ಟನ್ನೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡೆ. ಇದನ್ನು ಬಿಸಿ ನೀರು ಹಾಕಿ ನೋಡಿ, ಬಿಸಿ ನೀರು ಮಾಡಿ ರೆಡಿ ಮಾಡಿ ಹೇಗೆ ಹಿಟ್ಟನ್ನು ಕಲಿಸ್ತಾ ಇದ್ದೆ ಅಂತೇಳಿ ನೋಡಿ. ನೋಡಿ, ಈಗ ನೋಡಿ ತೆಗಿಲಿಕ್ಕೆ ಬರ್ತಾಯಿದ್ದು ನೋಡಿ. ನಮ್ಮಲ್ಲಿ ಇನ್ನೂ ಕಟ್ಟಿಗೆ ಒಲೆ ಇದ್ದು, ನಮ್ಮ ತಾಯಾರಿದ್ದು ಕಟ್ಟಿಗೆ ಒಲೆಯಲ್ಲಿ ಮಾಡಿದರೆ ರುಚಿ ಭಾಳ ಜಾಸ್ತಿ ಹೇಳಿ ಹೇಳ್ತು. ಗ್ಯಾಸ್ ಇದ್ರೂ ಕಟ್ಟಿಗೆ ಒಲೆಯಲ್ಲೇ ಮಾಡೋದು ಹೇಳ್ತು ನೋಡಿ. ಇದು ನಮ್ಮ ಕಟ್ಟಿಗೆ ಯಾವುದೇ ವೆಚ್ಚ ಇಲ್ಲದೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಕ್ತು. ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡುವಂಥ ಕಟ್ಟಿಗೆ ಅಥವಾ ಉರುವಲು ಏನಿದ್ದಲ್ಲಿ ಆ ಉರುವಲಿನಲ್ಲಿ ಇದು ಮಾಡೋದು. ಇದನ್ನು ಮಾಡೋದ್ರಿಂದ ಗ್ಯಾಸನ್ನು ಉಳಿಸಿ ದೇಶಕ್ಕೆ ನಾವು ಒಂದು ಅಳಿಲು ಸೇವೆ ಮಾಡ್ದಂಗೆ ಆಗ್ತು. ಇದು ಪ್ರತಿ ಮನೆಯೂ ಮಾಡ್ಕೊತ ಹೋದರೆ ದೇಶಕ್ಕೆ ಒಂದು ಅನುಕೂಲ ಆಗ್ತು. ಇದು ನಾವೊಂದೇ ಹೇಳ್ತಾ ಇದ್ದೀವಿ ತಿಳ್ಕೊಳ್ಳಿ, ಎಲ್ಲರೂ ಮಾಡಿ. ನಮಸ್ಕಾರ ನೋಡಿ.